ಇನ್ನು ಈ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಏನ್ ಕೇಳಿದ್ರು ಕೂಡ ಗೊತ್ತಿಲ್ಲ 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 ಅನ್ನೋದಷ್ಟೇ ನಾಗೇಂದ್ರ ಅವರ ಉತ್ತರ ಆಗಿದೆ. ಏನೇ ಪ್ರಶ್ನೆ ಮಾಡಿದ್ರು ಕೂಡ ಗೊತ್ತಿಲ್ಲ ಅಂತಿದ್ದಾರಂತೆ ಬಿ ನಾಗೇಂದ್ರ. ಇಡಿ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಮಾಜಿ ಸಚಿವ ನಾಗೇಂದ್ರ. ಬಂಧಿತ ಆರೋಪಿಗಳ ಹೇಳಿಕೆಯನ್ನ ಆಧರಿಸಿ ಪ್ರಶ್ನೆ ಕೇಳಿದ್ರು ಕೂಡ ನೋ ಆನ್ಸರ್. ಗೊತ್ತಿಲ್ಲ ಅನ್ನೋದು ಒಂದ್ಬಿಟ್ರೆ, ನಾನು ಮಾಡಿಲ್ಲ ಅನ್ನುವಂಥ ಪದ ಒಂದ್ಬಿಟ್ರೆ ಬೇರೆ ಉತ್ತರವೇ ನಾಗೇಂದ್ರ ಅವರಿಂದ ಬರ್ತಾ ಇಲ್ಲ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗೊತ್ತಿಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಯಾವ ಆನ್ಸರ್ ಕೂಡ ನಾಗೇಂದ್ರ ಅವರಿಂದ ಬರ್ತಿಲ್ವಂತೆ. ಸೊ ವಾಟ್ ನೆಕ್ಸ್ಟ್? ಇಡಿ ಅಧಿಕಾರಿಗಳ ಮುಂದಿನ ತನಿಖೆ ಹೇಗಿರುತ್ತೆ ಹಾಗಾದ್ರೆ? ಸಭಾ ಸದ್ಯ 2 ದಿನಗಳಿಂದ ಮಾಜಿ ಸಚಿವ ನಾಗೇಂದ್ರನ್ನ ಇಡಿ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಜುಲೈ 10, 11ನೇ ತಾರೀಕು ನಾಗೇಂದ್ರ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿ ಸುಮಾರು 42 ತಾಸುಗಳ ಕಾಲ ಶೋಧ ಕಾರ್ಯವನ್ನು ಮಾಡಿರ್ತಾರೆ. ಅವರ ಮನೆಯಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ಪ್ರಶ್ನೆ ಮಾಡಿದ್ರೆ ನಾಗೇಂದ್ರ ಇಡಿ ಅಧಿಕಾರಿಗಳು ಕೇಳಿದಂತ ಯಾವುದೇ ಪ್ರಶ್ನೆಗೂ ಕೂಡ ಸಮರ್ಪಕವಾದಂತಹ ಉತ್ತರವನ್ನ ಕೊಟ್ಟಿರೋದಿಲ್ಲ. ಜೊತೆಗೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಇಡಿ ಕಚೇರಿಗೆ ಕರ್ಕೊಂಡ್ಬಂದ ನಂತರದಲ್ಲಿ ಕೇವಲ ಅವ್ರ ಮನೆಯಲ್ಲಿ ಸಿಕ್ಕಂತ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಮಾತ್ರವಲ್ಲದೆ ಪ್ರಕರಣದಲ್ಲಿ SITಯಿಂದ ಬಂಧಿತರಾಗಿದ್ದಂಥ ಆರೋಪಿಗಳು ನಿಗಮದ MD ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ ಸೇರಿದಂತೆ ನಾಗೇಂದ್ರ ಆಪ್ತ ನೆಕುಂಟಿ ನಾಗರಾಜ್ ಹಾಗೂ ನಾಗೇಶ್ವರ್ ರಾವ್ SIT ಅಧಿಕಾರಿಗಳ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಕಾಪಿಯನ್ನ ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ನೆಕುಂಟಿ ನಾಗರಾಜ್, ನಾಗೇಶ್ವರ ರಾವ್, MD ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ ಇವರು SIT ಅಧಿಕಾರಿಗಳ ಮುಂದೆ ಕೊಟ್ಟಿದ್ದಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ SIT ಮುಂದೆ ಕೊಟ್ಟಿರುವಂತಹ ಹೇಳಿಕೆಯನ್ನ ಇಡಿ ಅಧಿಕಾರಿಗಳು ಮುಂದಿಟ್ಟು ನಾಗೇಂದ್ರನ ಪ್ರಶ್ನೆ ಮಾಡಿದ್ರು ಕೂಡ ನಾಗೇಂದ್ರ ನನಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಬ್ಯಾಂಕ್ನ ಅಧಿಕಾರಿಗಳು ಕೊಟ್ಟಂತ ದೂರಿನ ಆಧಾರದ ಮೇಲೆ CBI ಅಧಿಕಾರಿಗಳು ಏನು FIR ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ CBI ಅಧಿಕಾರಿಗಳು ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪರಶುರಾಮ್ ಹಾಗೂ ಪದ್ಮನಾಭ್ ಇಬ್ಬರನ್ನು ಕೂಡ ಜೈಲಿನಲ್ಲಿ ಹೋಗಿ ವಿಚಾರಣೆ ಮಾಡುವಂತ ಕೆಲಸವನ್ನ CBI ಅಧಿಕಾರಿಗಳು ಮಾಡಿದ್ದಾರೆ. CBI ಅಧಿಕಾರಿಗಳು ನಡೆಸಿರುವಂತಹ ವಿಚಾರಣೆ ಕಾಪಿಯನ್ನ ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. CBI ಅಧಿಕಾರಿಗಳು SIT ಅಧಿಕಾರಿಗಳು ನಡೆಸಿರುವಂತಹ ಆರೋಪಿಗಳ ವಿಚಾರಣೆಯ ಸ್ಟೇಟ್ಮೆಂಟ್ ಕಾಪಿಯನ್ನ ಸದ್ಯ ಇಡಿ ಅಧಿಕಾರಿಗಳು ಮುಂದಿಟ್ಟು ನಾಗೇಂದ್ರನಿಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಾಗೇಂದ್ರ ನನಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಜುಲೈ 10, 11ನೇ ತಾರೀಕು 2 ದಿನಗಳ ಕಾಲ ಏನು ನಾಗೇಂದ್ರ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿರ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ನಾಗೇಂದ್ರ ಅವರು, ಅವರ ಕುಟುಂಬಸ್ಥರು ಜೊತೆಗೆ ಅವರ ಆಪ್ತರಿಗೆ ಸೇರಿದಂತ ಸುಮಾರು 10ಕ್ಕೂ ಹೆಚ್ಚು ಬ್ಯಾಂಕ್ ಪಾಸ್ಬುಕ್ಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ನಾಗೇಂದ್ರ ಕುಟುಂಬಸ್ಥರು ಹಾಗೂ ಆಪ್ತರು ಏನು ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ, ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡಿದ್ರು ಕೂಡ ಸತ್ಯನಾರಾಯಣ್ ವರ್ಮಾ ಏನಿದ್ದಾನೆ ಹೈದರಾಬಾದ್ ಮೂಲದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ನ ವ್ಯವಸ್ಥಾಪಕ ಏನಿದ್ದಾನೆ ಆತನ ಹೇಳಿಕೆಯನ್ನ ಮುಂದಿಟ್ಟು ಪ್ರಶ್ನೆ ಮಾಡಿದ್ರು ಕೂಡ, ಅಂದ್ರೆ ನಾಗೇಂದ್ರರ ಸೂಚನೆ ಮೇರೆಗೆನೆ ಆಂಧ್ರದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ಗೆ 94,73,73 ಲಕ್ಷ ಹಣ ಏನು ಟ್ರಾನ್ಸ್ಫರ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಿದ್ರು ಕೂಡ ನಾಗೇಂದ್ರ ನನಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಸದ್ಯ ಇಡಿ ಅಧಿಕಾರಿಗಳು 2 ದಿನ ಮನೆಯಲ್ಲಿ ದಾಳಿ ಮಾಡಿ ಕಳೆದ 2 ದಿನಗಳಿಂದ ಇಡಿ ಕಚೇರಿಯಲ್ಲಿ ಇಟ್ಟು ವಿಚಾರಣೆ ಮಾಡಿದ್ರು ಕೂಡ ಹಲವು ಆಯಾಮಗಳಲ್ಲಿ ಪ್ರಶ್ನೆ ಮಾಡಿದ್ರು. ಸದ್ಯ ಮಾಜಿ ಸಚಿವ ನಾಗೇಂದ್ರ ನನಗೇನು ಗೊತ್ತಿಲ್ಲ, ನನ್ನ ಪಾತ್ರ ಇಲ್ಲ ಅನ್ನೋ ಮಾತನ್ನ ಮಾತ್ರ ಇಡಿ ಅಧಿಕಾರಿಗಳ ಮುಂದೆ ಬಾಯಿ ಬಿಡ್ತಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.